ಆಸೆ ಇವತ್ತಿನ ಸಂಚಿಕೆಯಲ್ಲಿ ಅವಳು ಡ್ಯಾನ್ಸ್ ಕಲಿಯೋಕೆ ಬಂದಿರ್ತಾಳಲ್ಲ, ಇವಾಗ ಹೇಳಿ ಏನು ವಿಷಯ ಹೇಳ್ತಾ ಇದ್ರಲ್ಲ ಅಂದರೆ, ನಿಮ್ಮ ಸೊಸೆ ಇದ್ದಾಳಲ್ಲ ಮೀನಾ, ಅವಳು ನಿಮ್ಮ ಬಗ್ಗೆ ಏನೇನೋ ಕೇಳಿ ಎಲ್ಲರಿಗೂ ಹೇಳ್ಕೊಂಬರ್ತಿದ್ದಾಳೆ. ಅವಳು ನಿಮಗೆ ಕೊಬ್ಬು ಜಾಸ್ತಿ ಅಂತೆ, ಕೊಬ್ಬನ್ನ ಇಳಿಸ್ತೀನಿ ನಾನು, ಅದಕ್ಕೆ ಕೆಲ್ಸಕ್ಕೆ ಆ ಕೆಲಸ ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ. ಹೌದಾ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ, ಹ್ಞೂ ರೀ, ಅದಕ್ಕೇನು ಮಾಡೋಣ ನಾನು ಇವಾಗ ಅಂತ ಹೇಳಿದ್ರೆ, ನಾನು ಹೇಳ್ತಿದ್ದೀನಲ್ಲ, ಅವಳಿಗೆ ಈಗ ಒಂದು ದೊಡ್ಡ ಆರ್ಡ್ರ್ ಸಿಕ್ಕಿದೆ, ಅದಕ್ಕೆ ಅವಳು ಬರ್ದಂಗೆ ಮಾಡಬೇಕು ನೀವು, ಇಲ್ಲಾಂದರೆ ಅವಳು ನಿಮ್ಮನ್ನ ಹೀಗೆ ಇದು ಮಾಡಿಬಿಡ್ತಾಳೆ ನಿಮ್ಮನ್ನ ಅಂತ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಅವ್ರ ಅಪ್ಪ ಅವಳು ಮೀನಾ ಇದ್ದವಳು ಅವ್ರ ಮಾವನಿಗೆ ಕಾಫಿ ಕೊಡ್ತಾ ಇರ್ತಾಳೆ. ಕಾಫಿ ಕೊಟ್ಟು ಮಾತಾಡ್ಸ್ತಿರ್ಬೇಕಾದ್ರೆ ಅವರಿಬ್ರು ಆಗ ಬಂದ್ಬಿಟ್ಟು, ಶಾಂತಿನಿ ಏನೇ ನೀನು ನನಗೆ ಬಾಯಿ ಬಂದಾಗೆಲ್ಲ ಎಲ್ಲ ಕಡೆ ಹೇಳ್ತಾ ಇದೀಯಾ, ಏನು ನಿಂದು ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ, ನಾನೇನು ಮಾಡಿದೆ ಅತ್ತೆ, ನಾನು ಯಾರಿಗೂ ಏನು ಹೇಳಿಲ್ವಲ್ಲ ಅಂತ ಹೇಳ್ತಿರ್ತಾನೆ. ಏನೇ ಯಾಕೆ ಹೋಗುವಾಗ ಮೂಕಾಂಬಿಕೆ ಆಗಿದೆ, ಈಗ ಮಾರಿಕಾಂಬಿಕೆ ಆಗಿಬಿಟ್ಟಿದ್ಯಾ ಅಂತ ಅವ್ರ ಗಂಡ ಕೇಳ್ತಾನೆ. ಇಲ್ಲ ಅತ್ತೆ, ನಾನೇನು ಆ ಥರ ಏನು ಹೇಳಿಲ್ಲ, ನನಗೆ ಹೇಳಿದ್ದಾರೆ ಕಣೆ ಅವರು ಅಂತ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಶ್ರುತಿ ಬರ್ತಾಳೆ. ನೀನೇನೇ ನನ್ನ ಕೊಬ್ಬು ಇಳಿಸೋದು ಅಂತ ಹೇಳ್ತಿರ್ಬೇಕಾದ್ರೆ, ಏನತ್ತೆ ಮೀನವ್ರು ಎಲ್ಲಿ ನಿಮ್ಮ ಕೊಬ್ಬು ಇಳಿಸ್ತಾರೆ, ನನಗದೇನೋ ಡೌಟು ಅಂತ ಹೇಳ್ತಿರ್ತಾಳೆ. ನೀನು ನನ್ನ ಕಿರಿ ಸೊಸೆ ಅಂತ ನಾನು ನಿನ್ನ ಗೌರವ ಕೊಟ್ಟು ಮಾತಾಡ್ಸ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ, ಅವ್ರ ಅಪ್ಪ ಇದ್ದವರು ಅವರು ಏನೇ ಆ ಥರ ಎಲ್ಲ ಏನು ಮಾಡಲ್ಲ, ಅವಳು ಸುಮ್ಮನಿರು ಹಾಗೆ ಹೀಗೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ರೋಹಿಣಿನೂ ಅತ್ತೆಗೆ ಗೌರವ ಕೊಡ್ರಿ ಅಂತ ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಸೂರ್ಯ ಬರ್ತಾನೆ. ಸೂರ್ಯನು ಏನಾಯಿತು ಹಾಗೆ ಹೀಗೆ ಅಂತ ಕೇಳಿ, ಯಾರೋ ನನ್ನ ಬಗ್ಗೆ ನಾನು ಅತ್ತೆಗೆ ಕೊಬ್ಬು ಇಳಿಸ್ತೀನಿ ಅಂತ ಎಲ್ಲ ಹೇಳಿದ್ದೀನಿ ಅಂತೆ ಅಂತ ಹೇಳ್ತಾ ಇರ್ತಾಳೆ ಮೀನಾ. ಅವ್ನ ಫ್ರೆಂಡ್ ಆಗ ಆ ಟೈಮ್ಗೆ ಅವ್ರ ಫ್ರೆಂಡ್ ಫೋನ್ ಮಾಡಿ, ಹಿಂಗೆ ಪೊಲೀಸ್ ಅವ್ನು ಹಿಡ್ಕೊಂಬಿಟ್ಟಿದ್ದಾನೆ ಕಣೋ ನನ್ನ ಅಂತ ಹೇಳ್ತಾರೆ. ನನಗೂ ಫೈನ್ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದಾದಮೇಲೆ ಪೊಲೀಸವ್ರನ್ನ ಅವ್ರ ಅಮ್ಮನ ಅವಳು ಕನಕ ನೋಡ್ಕೊತಿರ್ತಾಳ, ಅವ್ಳನ್ನ ಮಾತಾಡ್ಸ್ತಿರ್ತಾರೆ. ನೀನು ಒಳ್ಳೆಯವಳು ಕಣಮ್ಮ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡು, ಅದೇ ಟೈಮ್ಗೆ ಅವ್ರ ಅಕ್ಕ ಫೋನ್ ಮಾಡ್ತಾಳೆ. ಅವ್ರ ಅಕ್ಕನೂ ನಾನು ನಿಮ್ಮ ಹೇಗಿದ್ದಾರೆ ನೀನು ನೋಡ್ಕೊತಿದ್ದಲ್ಲ ಅಂತ ಕೇಳ್ತಿರ್ಬೇಕಾದ್ರೆ, ಕೊಡ್ತೀನಿ ಅಂದ್ಬಿಟ್ಟು ಫೋನ್ನ ಅವ್ರಿಗೆ ಫೋನ್ ಕೊಡ್ತಾಳೆ. ನಿನ್ನ ತಂಗಿ ತುಂಬ ಒಳ್ಳೆಯವಳು ಕಣಮ್ಮ, ಹೋಗಿದ್ದ ಮನೆಗೆಲ್ಲ ಚೆನ್ನಾಗಿ ಹೆಸ್ರು ಮಾಡ್ತಾಳೆ ಅಂತ ಹೇಳ್ತಾಳೆ ಪೊಲೀಸು. ಆಮೇಲೆ ಪೊಲೀಸ್ ಇದ್ದವರು ಮನೆಗೆ ಕರೀತಾರೆ. ಅದಾದಮೇಲೆ ಅವಳು ಆಯಿತು ದುಡ್ಡು ಕೊಡೋಕೆ ಹೋಗ್ತಾರೆ. ಅವಳು ದುಡ್ಡೆಲ್ಲ ಕೊಡ್ತೀರಾ ನಂಗೆ ಸಂಪಾದನೆ ಥರ ಅಂತ ಹೇಳ್ತಾಳೆ ಅವ್ರ ತಂಗಿ. ಆಮೇಲೆ ಇಲ್ಲ ಅಮ್ಮ ಹಾಗೆ ಹೀಗೆ ಅಂದ್ಬಿಟ್ಟು ಅವರು ಅಲ್ಲಿ ಮಾತು ಮುಗಿಸ್ತಾರೆ. ಅದಾದಮೇಲೆ ಹೂವು ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ಮೀನಾ ಹೇಳ್ತಿರ್ಬೇಕಾದ್ರೆ, ಅವ್ರ ಫ್ರೆಂಡ್ಸ್ ಎಲ್ಲ ಹೂವು ತೊಗೊಂಡು ಹೋಗ್ತಾರೆ. ನಡೀರಿ ಸೂರ್ಯನೂ ಬರ್ತಾರಂತೆ, ನಾವು ಹೋಗೋಣ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಆಮೇಲೆ ಸೂರ್ಯನಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅವರು ರೆಡಿಯಾಗಿ ಹೊರಡೋಕೆ ಕೊಡ್ತಾರೆ.